ನಮ್ಮ ಆಶ್ರಮದ ವತಿಯಿಂದ ವಧುವರರ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ. ಸುಮಾರು ಜನ ಅದಕ್ಕೆ ಬಂದು ರಿಜಿಸ್ಟರ್ ಆಗಿ ತನ್ನ ಒಂದು ಬಾಳ ಸಂಗಾತಿಯನ್ನು ಹುಡುಕೊಂಡಿದ್ದಾರೆ. ಯಾಕಂದರೆ ಈಗಾಗಲೇ ನಾನು ಜನವರಿಯಲ್ಲಿ ಈ ಒಂದು ಇದನ್ನು ಮಾಡಿದೆ. ಸುಮಾರು ಒಂದು 5-6 ಜೋಡಿಗೆ ಮದುವೆ ಆಗಿದೆ. ಈಗ ಇನ್ನೂ ಕೆಲವು ಹುಡುಕ್ತಾ ಇದ್ದಾರೆ. ನಮ್ಮದು ವೆಬ್ಸೈಟು ಮತ್ತು ಆ್ಯಪು ಕೂಡ ಇದೆ. ಭಾಳಷ್ಟು ಜನಕ್ಕೆ ತುಂಬ ಆಸೆ ಇರುತ್ತೆ. ನಾವು ಜೀವನ ಮಾಡ್ತಾಯಿದ್ದೀವಿ, ನಮ್ಮ ಆಸೆಗಳನ್ನು ಈಡೇರಿಸ್ಕೊಡೋದಕ್ಕೋಸ್ಕರ ನಾವು ಜೀವನವನ್ನು ಮಾಡ್ತಾಯಿದ್ದೀವಿ. ಎಲ್ಲರ ಮೂಲ ಉದ್ದೇಶವೇ ಆ ಆಸೆಯನ್ನು ಈಡೇರಿಸ್ಕೊಳ್ಳುವಂಥದ್ದು, ಗೊತ್ತಲ್ಲ. ಆ ಆಸೆಗಳು ಬೇಗ ಆಗಿಬಿಟ್ರೆ, ಅಂದ್ಕೊಂಡ ತಕ್ಷಣ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಲೈಫು. ಅದನ್ನು ಹೇಗೆ ಮಾಡೋ ಅಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ನಿಮ್ಮ ಆಸೆಗಳು ಈಡೇರುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮ ಆಸೆಗಳು ಎಷ್ಟು ಬೇಗ ಈಡೇರುತ್ತೆ ಅಂತ ನಾನು ಹೇಳಲ್ಲ, ನೀವು ಹೇಳ್ತೀರ. ಗುರುಗಳೇ, ಹೌದು, ತುಂಬ ಜನ ನೀವು ಆಸೆ ಇಡೋ ಗುರುಗಳೇ, ಆಸೆ ಈಡೇರೋದ್ರ ಬಗ್ಗೆ ಹೇಳಿ ಗುರುಗಳೇ, ನಮಗೇನು ಒಂದು ಬೇಕಾಯ್ತು, ಮೊಬೈಲ್ ತೊಗೋಬೇಕು ಅಂತ ಆಗ್ತಿದೆ, ತೊಗೊಬಿಟ್ಟೆ ಗುರುಗಳೇ, ಟಕ್ ಅಂತ 2 ದಿನದಲ್ಲಿ ಗುರುಗಳೇ ಕೆಲಸ ಸಿಕ್ಬಿಡ್ತು ಗುರುಗಳೇ. ನನಗೆ ಏನೊಂದು 1.25 ಲಕ್ಷ ಇತ್ತು ಸಂಬಳ, ನನಗೊಂದು 2 ಲಕ್ಷ ಹಾಕಿದೆ. 1 ತಿಂಗಳಿಗೆ ನೀವು ಮಾಡಿದೆ, 1 ತಿಂಗಳಿಗೆ 2 ಲಕ್ಷ ಸಂಬಳ ಸಿಕ್ಬಿಡ್ತು ನನಗೆ. ಬೇರೆ ಕಂಪ್ನಿಲಿ ಜಾಬ್ ಆಯಿತು ನನಗೆ. ಹಲಸಿನಣ್ಣನ್ನು ಮುಟ್ತು ಅಂತಂದರೆ ಸಾಕು, ತಿನ್ನೋದು ಬೇಕಾಗಿಲ್ಲ. ಸ್ಮೆಲ್ ನೋಡಿ ಗಮ್ ಅನ್ನತ್ತೆ. ಮುಟ್ಟಿದ್ರೆ ಸಾಕು, ನಿಮಗೆ ಒಂದು ಸೆಂಟು, ಒಂದು ಪರಿಮಳ, ಒಂದು ಮಲ್ಲಿಗೆ ಹೂವಿನ ಒಂದು ಇದು ಸ್ಪರ್ಶ ಮಾಡಿ ನೀವು ಅದನ್ನು ಹಾಕ್ಕೊಳ್ಳೋದು ಬೇಕಾಗಿಲ್ಲ, ಎಷ್ಟು ಗಮ್ ಅಂದ್ಬಿಡುತ್ತೆ, ಗೊತ್ತಾಯ್ತಲ್ಲ. ಹಾಗಾಗಿ ಇದು ಒಂದು ವಿಶೇಷ, ಅಂದರೆ ವಿಶೇಷದಲ್ಲಿ ಅತಿ ವಿಶೇಷ ಏನು ಅಂತಂದರೆ ಸಾಧು ಸಂತರ ಒಂದು ಕಾಲಿಗೆ ನಮಸ್ಕಾರ ಮಾಡುವಂಥದ್ದು, ಅವರ ಆಶೀರ್ವಾದ ಮಾಡಲಿ ಅಂತ ನಾವು ಅವ್ರ ಸೇವೆ ಮಾಡ್ತೀವಿ ಗುರುಗಳಿಗೆ. ಈ ಒಂದು ಮುದ್ರೆನ ಮಾಡ್ತು ಅಂತಂದರೆ ನಾವು ಮಲಬದ್ಧತೆಯನ್ನು ನಿವಾರಣೆ ಮಾಡ್ಕೊಳ್ಬೋದು, ಗೊತ್ತಲ್ಲ. ಎಕ್ಸಾಂಪಲ್, ಈ ಕಾನ್ಸ್ಟಿಪೇಷನ್ ಇಸ್ ಎ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತಾರೆ. ನೀವು ತಿನ್ನಂಥ ಆಹಾರ ಜೀರ್ಣ ಆಗಿಲ್ಲ ಅಂತಂದರೆ ಅದು ಕರಳಲ್ಲಿ ಕೂತ್ಕೊಳ್ಳುತ್ತೆ, ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಸ್ಕಿನ್ ಪ್ರಾಬ್ಲಮ್ ಬರುತ್ತೆ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ, ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ. ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ. ಅಲ್ಲೂ ಕೂಡ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋ ಮಾಡಿಕೊಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚ ವಿಷ್ಣುಪತ್ನಿ ಚ ಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತಂದರೆ ಅಪಾನ ಮುದ್ರೆ. ಈ ಒಂದು ಅಪಾನ ಮುದ್ರೆ ಅಂತಂದರೆ ಅದ್ಭುತವಾದಂಥ ಒಂದು ಮುದ್ರೆ. ಈ ಒಂದು ಮುದ್ರೆನ ಮಾಡ್ತು ಅಂತಂದರೆ ನಾವು ಮಲಬದ್ಧತೆಯನ್ನು ನಿವಾರಣೆ ಮಾಡ್ಕೊಳ್ಬೋದು, ಗೊತ್ತಲ್ಲ. ಎಕ್ಸಾಂಪಲ್, ಈ ಕಾನ್ಸ್ಟಿಪೇಷನ್ ಇಸ್ ಎ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತಾರೆ. ನೀವು ತಿನ್ನಂಥ ಆಹಾರ ಜೀರ್ಣ ಆಗಿಲ್ಲ ಅಂತಂದರೆ ಅದು ಕರಳಲ್ಲಿ ಕೂತ್ಕೊಳ್ಳುತ್ತೆ, ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಸ್ಕಿನ್ ಪ್ರಾಬ್ಲಮ್ ಬರುತ್ತೆ, ಮತ್ತು ವಾಂತಿ ಆಗುತ್ತೆ, ತಿನ್ನ ಊಟ ಸೇರಿದಾಗ ಅವಶ್ಯಕವಾಗಿರೋಂಥ ಪ್ರೋಟೀನ್ಸ್, ವಿಟಮಿನ್ ಸಿಗಲ್ಲ, ಆವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಮತ್ತು ಯಾವುದೇ ರೀತಿಯಂಥ ಕಾಯಿಲೆಗಳು ಬರುತ್ತೆ. ಅದು ಆಗಬಾರ್ದು ಅಂತಂದರೆ ಮಲಬದ್ಧತೆ ದೂರ ಆಗಬೇಕು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರಬಾರ್ದು. ಅದಕ್ಕೆ ಈ ಒಂದು ಅಪಾನ ಮುದ್ರೆಯನ್ನು ಮಾಡಿ. ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರಬಾರ್ದು ಅಂತಂದರೆ ಸೊಪ್ಪುಗಳನ್ನು ತಿನ್ನಿ, ಗೊತ್ತಲ್ಲ. ಸೊಪ್ಪುಗಳನ್ನು ತಿನ್ನಿ. ಊಟ ಆದ ನಂತರ ವೀಳ್ಯದೆಲೆ ಅಡಕೆಯನ್ನು ತಿಂದರೆ ಸಂಪೂರ್ಣವಾಗಿ ಜೀರ್ಣ ಆಗುತ್ತೆ, ಗೊತ್ತಲ್ಲ. ಭಾಳಷ್ಟು ಅದನ್ನು ಊಟ ಆದಮೇಲೆ ಎಲೆ ಅಡಿಕೆ ತಿನ್ನಿ ಅಂದರೆ ಅದನ್ನೇ ರೂಢಿ ಮಾಡ್ಕೊಡ್ತಾರೆ. ಯಾವಾಗಲೂ ಎಲೆ ಅಡಿಕೆ ಹಾಕ್ಕೊಳ್ಳೋದು, ಅಗ್ಗಿಯೋದು, ಅದಕ್ಕೆ ಪಾನ್ ಪರಾಗು, ಅನ್ಸು, ಗುಟ್ಕ ಪಟ್ಕ ಏನು 28 ಹಾಕ್ಕೊಂಡು ಹಿಂಗೆ ಅಂದ್ಕೊಂಡು ತಿಂತಾರೆ. ಅಯ್ಯಪ್ಪ, ಯಾಕೆ ಬೇಕು? ನಮ್ಮ ಹಿರಿಯರು ಊಟ ಆದಮೇಲೆ ವೀಳ್ಯದೆಲೆ ಅಡಿಕೆ ತಿಂದರೆ ಸಂಪೂರ್ಣವಾಗಿ ಜೀರ್ಣ ಆಗಲಿ. ಯಾಕಂದರೆ ಮದುವೆ ಮನೆಗಳಲ್ಲಿ ಸಾಮಾನ್ಯವಾಗಿ ಇಡ್ತಾರೆ. ಯಾಕೆ ಅಂತಂದರೆ ಅಲ್ಲಿ ನಾನಾ ರೀತಿಯಂಥ ಬಗೆಯಾದಂಥ ಒಂದು ಆಹಾರಗಳಿರ್ತವೆ. ಆವಾಗ ಬೇಗ ಜೀರ್ಣ ಆಗಲ್ಲ. ಆವಾಗ ಮದುವೆಗೆ ಹೋದ್ವಿವಪ್ಪ, ಜೀರ್ಣ ಆಗಲಿಲ್ಲ ಸರಿಯಾಗಿ, ಹೊಟ್ಟೆಲ್ಲ ಉಬ್ರ ಬಂದ್ಬಿಡ್ತು, ಗ್ಯಾಸ್ಟ್ರಿಕ್ ಜಾಸ್ತಿ ಆಯಿತು, ಅದು ಜಾಸ್ತಿ ಆಯಿತು ಅಂತ ಅಂತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ವೀಳ್ಯದೆಲೆ ಅಡಿಕೆ ಇಟ್ಬಿಡ್ತಾಯಿದ್ರು. ಇವಾಗ ಬೀಡ ಕೊಡ್ತಾರೆ, ಅದೆಲ್ಲ ಎಲ್ಲ ಮಾಡಿಬಿಟ್ಟು ಕವರ್ ಒಳಗಡೆ ಬೀಡ ಹಾಕಿ ಊಟದ ಮುಂದೆ ಇಟ್ಬಿಡ್ತಾರೆ. ಮತ್ತು ಅವಾಗ ಎಲೆ ಅಡಿಕೆ ಎಲ್ಲ ಹಾಕಿ ಸುಣ್ಣ ಇಟ್ಬಿಡೋರು.
ಅದ್ರೊಳಗೆ ಏನು ಮಾಡ ಅದನ್ನು ತಿಂದಾಗ ಸಂಪೂರ್ಣವಾಗಿ ಜೀರ್ಣ ಆಗೋದು. ಅವಾಗ ಜೀರ್ಣ ಆಗ್ತಿದ್ದಂಗೆ ಯಾವುದೇ ರೀತಿಯಂಥ ಒಂದು ದೇಹದಲ್ಲಿ ಕಾಂಪ್ಲಿಕೇಶನ್ಸ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅದನ್ನು ಮಾಡಿ. ಆದರೆ ಇವಾಗ ಏನು ಮಾಡ್ಬಿಡುತ್ತೆ ಅದರೆಲ್ಲ ಅದ್ರ ಜೊತೆಗೆ ಪಾನ್ ಪರಾಗು, ಹನ್ಸು, ಗುಡ್ಕ, ಅದು ಇದು 28 ಹಾಕ್ಕೊಂಡು ಕಡ್ಡಿ ಪುಡಿ ಅಂತೆ, ಮೊದಲು ಕಡ್ಡಿ ಪುಡಿ ಅಂತ ಹಾಕೋತಾಯಿದ್ರು. ಈಗ ಏನೇನೋ ಹೊಗೆ ಸೊಪ್ಪು ಗೀಗೆ ಸೊಪ್ಪೆಲ್ಲ ಹಾಕ್ಕೊಂಡು ಹಾಳು ಮಾಡಿ ಕಳಿಸ್ಬಿಡ್ತಾಯಿದ್ವಿ, ದೇಹನೇ ಇಕ್ಕಡಿಸ್ಬಿಡ್ತಾಯಿದ್ವಿ, ಹಾಳು ಮಾಡ್ತಾಯಿದ್ರಿ. ಅದಕ್ಕೋಸ್ಕರ ಮತ್ತು ಯಾವ ಒಂದು ಮುದ್ರೆಯನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಂದರೆ ಮಲಬದ್ಧತೆಗೆ ಅಪಾನ ಮುದ್ರೆ ನೋಡಿ, ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು, ತೋರ್ಬೆರಳು ಮತ್ತು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದು ಮಾಡ್ತಂದರೆ ಮಲಬದ್ಧತೆ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಇದು ವಿಶೇಷವಾದ ತಂತ್ರದ ಮತ್ತು ಮುದ್ರೆಯ ವಿಚಾರ. ಶಕ್ತಿಪಾತ ಅಂತ ಹೇಳ್ತಾರೆ. ಈ ಶಕ್ತಿಪಾತ ಅಂತಂದ್ರೆ ಏನು ಗೊತ್ತಾ ನೋಡಿ, ಎಷ್ಟೊಂದು ಜನ ನಾವು ಏನಕ್ಕೆ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಬೇಕು, ಭಾಳಷ್ಟು ಜನ ಇದ್ದಾರೆ ಹಿರಿಯರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಅದಕ್ಕೆ ಕಾಲಿಗೆ ನಮಸ್ಕಾರ ಮಾಡಿ. ಸುಳ್ಳು. ಹಿರಿಯರಿಗೆ ರೆಸ್ಪೆಕ್ಟ್ ಕೊಡೋದಲ್ಲ, ಅವರ ಒಂದು ಅನುಭವ, ಅವರಲ್ಲಿರುವಂಥ ಜ್ಞಾನ, ಅವರಲ್ಲಿರುವಂಥ ತಿಳುವಳಿಕೆ, ಅವರಲ್ಲಂದಿರುವಂಥ ಶಕ್ತಿ, ಇಚ್ಛಾಶಕ್ತಿ, ಮನೋಶಕ್ತಿ, ಜ್ಞಾನಶಕ್ತಿ ಎಲ್ಲ ನಮಗೆ ಬರಲಿ ಅಂತ ಸ್ವಾರ್ಥಕ್ಕಾಗಿ ನಾವು ನಮಸ್ಕಾರ ಮಾಡ್ತಾ ಇರೋವಂಥದ್ದು. ಸಾಧು ಸಂತರದ್ದು ಏನು ಮಾಡ್ತೇವೆ, ಎಷ್ಟೊಂದು ಶಕ್ತಿಯನ್ನು ತುಂಬಿಕೊಂಡಿರ್ತಾರೆ, ಸ್ಪರ್ಶ ಮಾಡೋದು ನಮಗೆ ಬಂದ್ಬಿಡ್ತದೆ ಅಲ್ವಾ. ಇವಾಗ ಎಕ್ಸಾಂಪಲ್ ಹಲಸಿನಣ್ಣನ್ನು ಮುಟ್ತು ಅಂತಂದರೆ ಸಾಕು, ತಿನ್ನೋದು ಬೇಕಾಗಿಲ್ಲ, ಸ್ಮೆಲ್ ನೋಡಿ ಗಮ್ ಅನ್ನತ್ತೆ, ಮುಟ್ಟಿದ್ರೆ ಸಾಕು ನಿಮಗೆ. ಒಂದು ಸೆಂಟು, ಒಂದು ಪರಿಮಳ, ಒಂದು ಮಲ್ಲಿಗೆ ಹೂವಿನ ಒಂದು ಇದು ಸ್ಪರ್ಶ ಮಾಡಿ ನೀವು ಅದನ್ನು ಹಾಕ್ಕೊಳ್ಳೋದು ಬೇಕಾಗಿಲ್ಲ, ಎಷ್ಟು ಗಮ್ ಅಂದ್ಬಿಡುತ್ತೆ ಗೊತ್ತಾಯ್ತಲ್ಲ. ಹಾಗಾಗಿ ಇದು ಒಂದು ವಿಶೇಷ, ಅಂದರೆ ವಿಶೇಷದಲ್ಲಿ ಅತಿ ವಿಶೇಷ ಏನು ಅಂತಂದರೆ ಸಾಧು ಸಂತರ ಒಂದು ಕಾಲಿಗೆ ನಮಸ್ಕಾರ ಮಾಡುವಂಥದ್ದು. ಅವರ ಆಶೀರ್ವಾದ ಮಾಡಲಿ ಅಂತ ನಾವು ಅವ್ರ ಸೇವೆ ಮಾಡ್ತೀವಿ. ಗುರುಗಳಿಗೆ ಗೊತ್ತಾಯ್ತಲ್ಲ, ದುಡ್ಡನ್ನು ಕೊಡ್ತೀವಿ. ದುಡ್ಡು ನೋಡಿ, ಇಷ್ಟೊಂದು ಜನ ಸ್ವಾಮೀಜಿಗಳು ಅಥವಾ ಸಾಧು ಸಂತ ಹಿರಿಯರಿಗೆ ದುಡ್ಡು ಕೊಟ್ಬಿಟ್ಟು ನಮಸ್ಕಾರ ಮಾಡ್ತಾರೆ. ದುಡ್ಡು ಕೊಟ್ಟಾಗ ಖುಷಿ ಆಗುತ್ತೆ, ಅವಾಗ ಆಶೀರ್ವಾದ ದುಡ್ಡಾರು ಕೊಟ್ಟು ನಾವು ಅವರಿಂದ ಆಶೀರ್ವಾದ ತಗೊಂಡು ನಮ್ಗೆ ಏನೋ ಒಂದು ನಿಜವಾಗಿ ನೀವು ಏನೋ ಒಂದು ಆಶೀರ್ವಾದ ತೊಗೊಳ್ಳಿ, ಅವ್ರು ಒಳ್ಳೇದಾಗಲಿ ಅಂದರೆ ಸಾಕು, ನಿಮ್ಗೆ ಒಳ್ಳೇದಾಗ್ಬಿಡ್ತದೆ. ಯಾವುದೋ ರೀತಿಯಿಂದ ಒಳ್ಳೇದಾಗುತ್ತೆ. 10 ಒಳ್ಳೇದಾಗಲ್ಲ, ಒಂದು ಒಳ್ಳೇದಾಗಲಿ ಬಿಡಿ, ಅವ್ರ ಆಶೀರ್ವಾದದಿಂದ ಸುಮ್ಮನೆ ಜಸ್ಟ್ ಹಿಂಗೆ ಕಾಲು ನಮಸ್ಕಾರ ಮಾಡೋದ್ರಿಂದ ನಿಮ್ಗೆ ಹತ್ತಿರಲ್ಲಿ ಆಫೀಸ್ ಕೆಲಸನೋ, ದುಡ್ಡು ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಮು, ಆರೋಗ್ಯ ಯಾವುದೋ ಒಂದು ಒಳ್ಳೇದಾಗ್ಬಿಡಲಿ ಬಿಡಿ. ಅದಕ್ಕೋಸ್ಕರ ನೀವು ನಿಮ್ಮ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ, ನಿಮ್ಮ ಹಿತೈಷಿಗಳಿಗೆ, ನೀವು ನಿಮ್ಮ ಒಂದು ಗುರುಗಳಿಗೆ, ಕುಲಗುರುಗಳು, ಮನೆ ಗುರುಗಳು ಇದರಲ್ಲೇ ಇರ್ತಾರೆ, ನಿಮಗೆ ವಿದ್ಯೆ ಹೇಳ್ಕೊಟ್ಟಂಥ ಗುರುಗಳಿಗೆ ಕಾಲಿಗೆ ನಮಸ್ಕಾರ ಮಾಡಿ ಸಂಸ್ಕಾರವನ್ನು ಕಲ್ತ್ಕೊಳ್ಳಿ. ಗೊತ್ತಲ್ಲ, ಸ್ಪರ್ಶ ಮಾಡ್ತಾರೆ, ಅವರಲ್ಲಿರುವಂಥ ಎನರ್ಜಿ ನೀವು ಡ್ರಾ ಮಾಡ್ಬೋದು. ಅದಕ್ಕೆ ನೋಡಿ ಎಷ್ಟೊಂದು ಜನ ಮುಟ್ಸ್ಕೊಳ್ಳಲ್ಲ ಅವರು. ಏನು ಹೇಳಿ, ಇಷ್ಟೊಂದು ಜನ ನೀವು ನೋಡಿ ಗುರುಗಳು ಪಾದ ಮುಟ್ಬೇಡಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಶಕ್ತಿ ಅವನ್ನ ಎತ್ಕೊಂಡು ಹೊಟ್ಟೋಗ್ಬಿಟ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಿ ನಾವು, ಧ್ಯಾನ ತಪಸ್ಸು ಮಾಡಿ, ಇವರಲ್ಲೇ ಎತ್ಕೊಂಡು ಹೊಟ್ಟೋಗ್ಬಿಡ್ತು ಅಂತಂದರೆ. ಕುಂಡಲಿನಿ ತಂತ್ರ ಹಾಗೂ ಮುದ್ರಾಯೋಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಒಂದು ಕುಂಡಲಿನಿ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೊತ್ತಲ್ಲ, ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಆಗುತ್ತೆ, ಧನವಶೀಕರಣ ಆಗುತ್ತೆ. ಮೇಯ್ನಾಗಿ ಆರೋಗ್ಯದ ಸಮಸ್ಯೆ, ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು, ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು. ಜೊತೆಗೆ ಇನ್ನೊಂದು, ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ, ಶತ್ರುವನ್ನು ನೀವು ಮಾಡ್ತಂತ ಅವನ ಹತ್ರದ್ದು ಓಡೋಗ್ತಾನೆ ಅವನು, ನಿಮ್ಗೆ ಭಯಪಟ್ಕೊಂಡು. ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಲ್ಲ, ನಿಮಗೆ ಈ ಒಂದು ಕುಂಡಲಿನಿ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು. ಗೊತ್ತಲ್ಲ, ಹಾಗಾಗಿ ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ, ಮತ್ತು ಈ ಒಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ 6 ದಿನದ ಒಂದು ಕ್ಲಾಸ್ ಇರುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿನಿ ಜಾಗೃತಿಯನ್ನು ಇನ್ನು ಆಫ್ಲೈನ್ ಮಾಡ್ತಾಯಿದ್ದೆ. ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದಿರೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ. ಗೊತ್ತಲ್ಲ, ಮಾಡ್ಕೊಳ್ಳಿ,
ತುಂಬ ಚೆನ್ನಾಗಾಗುತ್ತೆ. ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವರು ನಾವೇನು ಮಾಡಬೇಕು ಅಂತ ನಮಸ್ಕಾರ ಮಾಡಬೇಕು ಅಂತಂದರೆ ಅಲ್ಲಿ ಅವ್ರ ಐಶ್ವರ್ಯ ಪ್ರಾಪ್ತಿರಸ್ತು ಅಂತಂದರೆ ಸಾಕು, ನಮಗೆ ಹಂಗೋ ದುಡ್ಡು ಬಂದುಬಿಡ್ತದೆ ನಮಗೆ. ಅವ್ರಿಗೆ ಇನ್ನೇನು ಅವ್ರಿಗೆ ಗೊತ್ತಿಲ್ಲ, ಅಯ್ಯೋ ನನಗೆಲ್ಲ ನನಗೇ ದುಡ್ಡಿಲ್ಲ, ಇನ್ನು ಅವ್ರಿಗೆ ಆಶೀರ್ವಾದ ಅವ್ರಿಗೆಲ್ಲಿ ಸಿಗುತ್ತೆ ಬಿಡು, ಹೇಳೋಣ ಅಂತ ಅಂದ್ಬಿಟ್ರೂ ಕೂಡ ಅವ್ರಿಗೆ ಬರಬೇಕಾಗಿರೋವಂಥ ಒಂದು ಯೋಗ ನಿಮಗೆ ಬರುತ್ತೆ, ಗೊತ್ತಲ್ಲ. ಬಟ್ ನೀವೇನು ತಿಳ್ಕೊ, ಅವ್ರಿಗೇನೋ ರೆಸ್ಪೆಕ್ಟ್ ನಾವೇನು ಕಾಲಿಗೆ ನಮಸ್ಕಾರ ಮಾಡಬೇಕು, ಅವ್ರೇನು ದೊಡ್ಡ ಅಂತ ಅಂದ್ಕೊಂಡ್ರೆ ನಿಮಗೆ 100 ರೂಪಾಯಿಗೆ ಒಂದು 10 ರೂಪಾಯಿಯಷ್ಟು 5 ರೂಪಾಯಿಯಷ್ಟು ನಿಮಗೆ ಸಿದ್ಧಿ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ನಿಮ್ಮ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ, ನಿಮ್ಮ ಹಿತೈಷಿಗಳಿಗೆ ನಿಮಗೆ ಅವರಿಗೆ ಪಾದಸ್ಪರ್ಶವನ್ನು ಮಾಡುತ್ತೆ ಅಂತಂದರೆ ಅವರ ಮನಸ್ಸು ತುಂಬ, ಬಾಯಿ ತುಂಬ. ಅದಕ್ಕೆ ಹಿಂದಿನ ಕಾಲದಲ್ಲಿ ಗುರುಗಳಿಗೆ ಏನು ಮಾಡೋರು, ಊಟಕ್ಕೆ ಹಾಕಿ ದುಡ್ಡನ್ನು ಕೊಟ್ಟು ಫಲ ಅಂದರೆ ಮತ್ತು ತಾಂಬೂಲವನ್ನು ಕೊಟ್ಟು ದಕ್ಷಿಣೆಯನ್ನು ಕೊಡೋರು. ಎಲ್ಲ ಕೊಟ್ಟಾಗ ಅವ್ರ ಮನಸ್ಸು ಪ್ರಸನ್ನವಾಗೋದು. ಓ ಇಷ್ಟೊಂದೆಲ್ಲ ಮಾಡ್ತಾಯಿದ್ದಾನೆ ಪಾಪ, ಎಷ್ಟು ಒಳ್ಳೆ ಹುಡುಗ ಅಂದ್ಬಿಟ್ಟು ಆಶೀರ್ವಾದ ಮಾಡ್ತಾಯಿದ್ದೆ, ಕೆಲಸ ಆಗ್ಬಿಡ್ತಾಯಿತ್ತು. ಗೊತ್ತಾ, ಅವನೇನೋ ಒಂದು 2,000-3,000 ಖರ್ಚು ಮಾಡಿರ್ತಾನೆ, ಅವನು ಲಕ್ಷಾಂತರ ರೂಪಾಯಿ ಲಾಭ ಬಂದ್ಬಿಡುತ್ತೆ. ಅವನಿಗೆ ಖರ್ಚು ಮಾಡಿರೋದು ಎಷ್ಟು ಐತಾ, 2,000-3,000 ಗುರುಗಳಿಗೆ. ಅವನಿಗೆ ಬಂದಿರೋದು ಎಷ್ಟು, ಲಕ್ಷಾಂತರ ಕೋಟಿ ಅಂತೀವಿ. ನಮ್ಮ ಅಷ್ಟಲಕ್ಷ್ಮಿದ ತೊಗೊಂಡು ಭಾಳಷ್ಟು ಜನಕ್ಕೆ ಒಂದು ಸೈಟ್ ತೊಗೊಂಡಿದ್ದಾರೆ, ಮನೆ ತೊಗೊಂಡಿದ್ದಾರೆ, ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದ್ದಾರೆ, ಮಕ್ಕಳು MBBS ಓದಿದ್ದಾರೆ, ಫಾರಿನಲ್ಲಿ ಹೋಗ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ. ನಮಗೆ ಕೊಟ್ಟಿದ್ದು ಎಷ್ಟು, ಬರೀ ಎಂಥದ್ದು ಖರ್ಚು ಅಷ್ಟೇ. ಅದಕ್ಕೆ ಗುರು ಋಣ ತೀರ್ಸೋಕ್ಕೆ ಆಗಲ್ಲ, ಗೊತ್ತಲ್ಲ. ನಮಗೆ ಕೊಟ್ಟಿದ್ದು ಕೇವಲ ಯಂತ್ರದ ಖರ್ಚು ವೆಚ್ಚಗಳನ್ನ ಅವ್ರು ಕೊಟ್ಟಿದ್ದಾರೆ ಅಷ್ಟೇ, ಗೊತ್ತಲ್ಲ. ಅದು ಏನು ಮಾಡೋಕ್ಕಾಗಲ್ಲ, ವಾಪಸ್ ಕೊಡ್ತಾರೆ ದುಡ್ಡು. ಅಷ್ಟೊಂದು ಅವ್ರು ನಮ್ಮ ಹತ್ರ ಏನೋ ಒಂದಿಷ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತಾರೆ. ಅವರು 1 ಕೋಟಿ 2 ಕೋಟಿ ಮನೆ ಕಟ್ಟಿರ್ತಾರೆ. ನಮ್ಗೆ ಅದ್ರಲ್ಲಿ 1% ಕೊಡು ಅಂತಂದ್ರೆ ಕೊಡ್ತಾರೆ, ಕೊಡಲ್ಲ. ಬಟ್ ನಮ್ಮದು ಉದಾರವಾದಂಥ ಒಂದು ಗುಣ, ಆಗಲಿ ಬಿಡಿ, ಒಳ್ಳೆಯದಾಗಲಿ, ಭಗವಂತ ನಮಗೆ ಇದು ಮಾಡ್ತಾನೆ. ಶಕ್ತಿಪಾತ ಆಗುತ್ತಲ್ಲ, ಅದನ್ನು ಇನ್ನೇಗೆ ಮಾಡಬೇಕು, ಅದನ್ನ ಈ ರೀತಿ ಮಾಡಬೇಕು. ಶಕ್ತಿಪಾತ ಅಂತಂದರೆ ಇದೆ, ಅಂದರೆ ಅವರಲ್ಲಿರೋ ಶಕ್ತಿಯನ್ನು ಕಳಿಸುವಂಥದ್ದು. ಇದನ್ನು ಯಾವ ರೀತಿ ಅದು ಕನ್ವರ್ಟ್ ಆಗುತ್ತೆ ವಿಗ್ರಹದ ಮೇಲೆ ಅನ್ನೋದು ನಾಳೆ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತಲ್ಲ. ಇದು ಮನಿತಂತ್ರದ ವಿಚಾರ. ಭಾಳಷ್ಟು ಜನಕ್ಕೆ ತುಂಬ ಆಸೆ ಇರುತ್ತೆ. ನಾವು ಏನಕ್ಕೆ ಜೀವನ ಮಾಡ್ತಾಯಿದ್ದೀವಿ, ನಮ್ಮ ಆಸೆಗಳನ್ನು ಈಡೇರಿಸ್ಕೊಡೋದಕ್ಕೋಸ್ಕರ ನಾವು ಜೀವನವನ್ನು ಮಾಡ್ತಾಯಿದ್ದೀವಿ. ಎಲ್ಲರ ಮೂಲ ಉದ್ದೇಶವೇ ಆ ಆಸೆಯನ್ನು ಈಡೇರಿಸ್ಕೊಳ್ಳುವಂಥದ್ದು, ಗೊತ್ತಲ್ಲ. ಆ ಆಸೆಗಳು ಬೇಗ ಆಗಿಬಿಟ್ರೆ, ಅಂದ್ಕೊಂಡ ತಕ್ಷಣ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಲೈಫು. ಅದನ್ನು ಹೇಗೆ ಮಾಡೋ ಅಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ನಿಮ್ಮ ಆಸೆಗಳು ಈಡೇರುತ್ತದೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ, ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ. ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ. ಅಲ್ಲೂ ಕೂಡ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋ ಮಾಡಿಕೊಡಿ. ಇನ್ನು ತಡ ಮಾಡಿದ ವಿಚಾರವನ್ನು ತಿಳ್ಕೊಳ್ಳೋಣ. ಆಸೆಗಳು ತಕ್ಷಣ ಈಡೇರಬೇಕು ಅಂತಂದರೆ ನೀವು ಏನಿಲ್ಲ, ಸರಳವಾದಂಥ ಒಂದು ಸಂಕಲ್ಪ ಮಾಡಿ. ಇದೆಲ್ಲ ಯೂನಿವರ್ಸ್ಗೆ ಸಂಬಂಧಪಟ್ಟಂಥ ದೈವಶಕ್ತಿ ಇರುವಂಥ ವಸ್ತುಗಳು. ನೀವು ಕಲ್ಪನೆ, ನೀವು ಎಕ್ಸಾಂಪಲು ಏರೋಪ್ಲೇನಲ್ಲಿ ಹೋಗ್ತಾ ಇರ್ತೀರ, ನೀವು ನಿಧಾನಕ್ಕೆ ಸಂಕಲ್ಪ ಮಾಡ್ತಾ ಇತ್ತು ಅಂತಂದರೆ ಈ ವಸ್ತುಗಳನ್ನೆಲ್ಲ ಇಟ್ಕೊಬಿಡ್ತು ಅಂತಂದರೆ ಇದಕ್ಕೆ ಜೆಟ್ದು ಸ್ಪೀಡು ಅಟ್ಯಾಚ್ ಆಗುತ್ತೆ. ಆಗ ಬೇಗ ದೇವ್ರಿಗೆ ತಲುಪುತ್ತೆ, ತಕ್ಷಣ ಕೆಲಸ ಆಗಿಬಿಡುತ್ತೆ, ಗೊತ್ತಾಯ್ತಲ್ಲ. ಮತ್ತು ನಿಮ್ಮದೇ ಜೆಟ್ಟು ಸ್ಪೀಡ್ ಇತ್ತು, ಆ ಸಂಕಲ್ಪ ಅಷ್ಟು ಸ್ಟ್ರಾಂಗ್ ಆಗಿತ್ತು, ನಿಮ್ಮ ಕರ್ಮಗಳು ಕಳೆದಿತ್ತು ಅಂತಂದರೆ ಈ ತಂತ್ರವನ್ನು ಮಾಡ್ತು ಅಂತಂದರೆ ರಾಕೆಟ್ ಸ್ಪೀಡ್ ನಿಮಗೆ ಆಗುತ್ತೆ. ದೊಡ್ಡ ವೀರ ಸೈನಿಕನಿಗೆ ಹೋರಾಡ್ತಾನೆ ಅವನು ಯುದ್ಧದಲ್ಲಿ ಅಂತಂದರೆ ತುಂಬ ಶಾರ್ಪಾಗಿರೋ ಕತ್ತಿ, ಅದು ಹಿಂಗೆ ಕಟ್ ಮಾಡಿದ್ರೆ ಚೈನೇ ಕಟ್ಟಾಗ್ಬಿಡ್ತದೆ, ಅಷ್ಟು ಇರೋವಂಥ ಕತ್ತಿ ಕೊಟ್ಟರೆ ಇನ್ನಿಷ್ಟು ಚೆನ್ನಾಗಿ ಅವನು ಯುದ್ಧ ಮಾಡ್ತಾನೆ. ಆ ಥರ ಇದೆಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ಅದು ಏನು ಮಾಡಬೇಕು ಅಂತಂದರೆ, ಒಂದು ತಟ್ಟೆ ತಗೊಳ್ಳಿ, ಒಂದು ತಟ್ಟೆ ತೆಗೆದುಕೊಂಡು ಅದರ ಮೇಲೆ ಜೀರಿಗೆಯನ್ನು ಹಾಕಿ. ಎಷ್ಟಿಡಿ? 3 ಇಡಿ, ನಿಮ್ಮ ಬಲಗೈಯಿನ 3 ಇಡಿ ಜೀರಿಗೆಯನ್ನು ಇಡಿ. ಆಮೇಲೆ ನೀವೇನು ಮಾಡಿ ಅಂತಂದರೆ, ಒಂದು ಪೇಪರ್ ತೊಗೊಂಡು, ಶೀಟ್ ತೊಗೊಂಡು, ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ನಿಮ್ಮ ಆಸೆಗಳು ಈಡೇರಬೇಕು ಅಂತ ನೀವು 21 ಬಾರಿ ಬರೀರಿ, 21 ಟೈಮ್ಸ್. ಮತ್ತು ಯಾವ ಪೆನ್ನೆಲ್ಲ ಬರೀಬೇಕು, ಸಾಧ್ಯ ಆಯಿತು ಅಂದರೆ ಯೆಲ್ಲೋ ಪೆನ್ ಅಂತ, ಗೋಲ್ಡ್ ಕಲರ್ ಗ್ಲಿಟರ್ ಪೆನ್ ಅಂತ ಬರುತ್ತೆ, ಅದರಲ್ಲಿ ಬರೀರಿ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ, ಸಾಲದವರು ಮನೆ ಹತ್ರ ಬರ್ತೀನಿ, ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ,
ದಿಕ್ಕೇ ತೋಚ್ತಾ ಇಲ್ಲ. ಏನು ಮಾಡೋದು ಗುರುಗಳೇ ಅಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ, ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಸೈಟ್ ತೊಗೊಳಕ್ಕಾಗಿಲ್ಲ, ಮನೆ ಕಟ್ಟೋಕ್ಕಾಗಿಲ್ಲ, ಮಕ್ಕಳು MBA ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಅದಿಲ್ಲ. ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು. ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದಾರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ, ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡೋಂಥದ್ದು. ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ ಗೀರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ. ಬುದ್ಧಿ ಹೇಳಿದಿರೋಂಥ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳೇ, 20 ವರ್ಷದಿಂದ ಹಂಗೆ ಇದ್ದೀವಿ ನಾವು, ಏನು ಇಂಪ್ರೂವ್ಮೆಂಟೇ ಆಗ್ತಾಯಿಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ 3 ಅಮಾವಾಸ್ಯೆ ಕಳೆದು 6 ತಿಂಗಳಲ್ಲಿ ಬಗೆಹರಿದು ಬಿಡುತ್ತೆ, ಸಾಲ ತೀರೋಗ್ಬಿಡುತ್ತೆ. ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಅದ್ಭುತವಾದಂಥ ಒಂದು ಯಂತ್ರ. ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ. ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇದನ್ನು ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಅದೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ. ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತಾಯಿದೆ, ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಅದೆಲ್ಲ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ಸಾಮಾನ್ಯವಾದಂಥವರು ಇದನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಅದೆಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ, ಅದೇ ಅಷ್ಟಲಕ್ಷ್ಮಿ ಯಂತ್ರ. ನಿಮ್ಮ ಆಸೆಗಳನ್ನ 21 ಟೈಮ್ಸ್ ಬರೀರಿ, ಗೊತ್ತಾಯ್ತಲ್ಲ. ಅದಾದ ಮೇಲೆ ಅದರ ಮೇಲೆ ಬೆಲ್ಲದ ಅಚ್ಚನ್ನು ಇಡಿ, ಅಚ್ಚು ಬೆಲ್ಲ, ಸೂಪರಾಗಿರೋಂಥ ಒಂದು ಅಚ್ಚು ಬೆಲ್ಲ. ಅದನ್ನು ನೀವೇನು ಮಾಡಿ ಅಂತಂದರೆ ಅದರ ಮೇಲೆ ನೀವು ಮಲ್ಲಿಗೆ ಹೂವನ್ನು ಹಾಕಿ, ಸಿಕ್ಕಲಿಲ್ವಾ ತಾವರೆ ಹೂವನ್ನು ಹಾಕಿ, ಅದೂ ಸಿಕ್ಕಲಿಲ್ವಾ ಈ ನಾರ್ತ್ ಕರ್ನಾಟಕದ ಕಡೆ ಈ ಹೂಗಳು ಸ್ವಲ್ಪ ಸಿಗಲ್ಲ, ತುಂಬ ರೇರು. ಅಂತ ಮೈಸೂರು ಮಲ್ಲಿಗೆ ಅಂತೂ ಸಿಗೋದು ಕಷ್ಟ. ಈ ಹುಬ್ಳಿ ಧಾರವಾಡ ರಾಯಚೂರು ಆ ಕಡೆ ಎಲ್ಲ ಇವಾಗ ಊರುಗಳೇ ಸಿಗಲ್ಲ ಅಂತ ಹೇಳ್ತಾರೆ. ಅಂಥವ್ರು ನೀವೇನು ಕಮಲಾಕ್ಷಿ ಬೀಜ, ಕಮಲದ ಬೀಜವನ್ನು ಎಷ್ಟು ಒಂದು 6 ಕಮಲದ ಬೀಜವನ್ನು ಬೆಲ್ಲದ ಹಚ್ಚ ಮೇಲೆ ಇಟ್ಟು 3 ದಿನ ಪೂಜೆ ಮಾಡಿ. 3 ದಿನ ಪೂಜೆ ಮಾಡಾದಮೇಲೆ ಆ ಜೀರಿಗೆನ ಮತ್ತೆ ನೀವು ನಿಮ್ಮ ಅಡುಗೆಗೆ ಬೆಳೆಸ್ಕೊಳ್ಳಿ. ಬೆಲ್ಲವನ್ನು ಒಂದು ಸ್ವೀಟ್ ಮಾಡಿ ನೈವೇದ್ಯಕ್ಕೆ ಇಟ್ಟು ನೀವು ಸೇವನೆ ಮಾಡಿ. ಮತ್ತು ಈ ಒಂದು ಕಮಲಾಕ್ಷಿ ಬೀಜವನ್ನು ಒಂದು 6 ಕಮಲಾಕ್ಷಿ ಬೀಜವನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಬಿಟ್ಟು ದೇವ್ರ ಮನೆ ಒಂದು ಕಡೆ ಮೂಲೆಯಲ್ಲಿ ಇಡಿ. ನಿಮ್ಮ ಆಸೆಗಳು ಎಷ್ಟು ಬೇಗ ಈಡೇರುತ್ತೆ ಅಂತ ನಾನು ಹೇಳಲ್ಲ, ನೀವು ಹೇಳ್ತೀರ ಗುರುಗಳೇ. ಹೌದು ತುಂಬ ಜನ ನೀವು ಆಸೆ ಇಡೋ ಗುರುಗಳೇ, ಆಸೆ ಈಡೇರೋದ ಬಗ್ಗೆ ಹೇಳಿ ಗುರುಗಳೇ. ನಮಗೇನು ಈ ಒಂದು ಇದು ಬೇಕಾಯ್ತು, ಒಂದು ಮೊಬೈಲ್ ತೊಗೋಬೇಕು ಅಂತ ಆಗ್ತಿದೆ, ತೊಗೊಬಿಟ್ಟೆ ಗುರುಗಳೇ ಟಕ್ ಅಂತ 2 ದಿನದಲ್ಲಿ. ಗುರುಗಳೇ ಕೆಲಸ ಸಿಕ್ಬಿಡ್ತು ಗುರುಗಳೇ. ನನಗೆ ಏನೊಂದು 1.25 ಲಕ್ಷ ಇತ್ತು ಸಂಬಳ, ನನಗೊಂದು 2 ಲಕ್ಷ ಹಾಕಿದೆ. 1 ತಿಂಗಳಿಗೆ ನೀವು ಮಾಡಿದೆ 1 ತಿಂಗಳಿಗೆ 2 ಲಕ್ಷ ಸಂಬಳ ಸಿಕ್ಬಿಡ್ತು ನನಗೆ, ಬೇರೆ ಕಂಪ್ನಿಲಿ ಜಾಬ್ ಆಯಿತು ನನಗೆ. ತುಂಬ ಖುಷಿ ಆಗುತ್ತೆ. ಅಯ್ಯೋ ಹೌದಾ ಇಷ್ಟೊಂದೆಲ್ಲ, ನನಗೆ ಆಶ್ಚರ್ಯ ಆಗಲಿ, ಸಂತೋಷ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ. ಮತ್ತು ಯಾರ್ಯಾರಿಗೆ ಆಸೆ ಈಡೇರಬೇಕು ನೀವು ಓಂ ರೀಂ ಶ್ರೀಂ ಐಶ್ವರ್ಯಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ನೀವು ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವೆಲ್ಲ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ನಮ್ಮ ಆಶ್ರಮದ ವತಿಯಿಂದ ವಧುವರರ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ. ಸುಮಾರು ಜನ ಅದಕ್ಕೆ ಬಂದು ರಿಜಿಸ್ಟರ್ ಆಗಿ ತನ್ನ ಒಂದು ಬಾಳ ಸಂಗಾತಿಯನ್ನು ಹುಡುಕೊಂಡಿದ್ದಾರೆ. ಯಾಕಂದರೆ ಈಗಾಗಲೇ ನಾನು ಜನವರಿಯಲ್ಲಿ ಈ ಒಂದು ಇದನ್ನು ಮಾಡಿದೆ. ಸುಮಾರು ಒಂದು 5-6 ಜೋಡಿಗೆ ಮದುವೆ ಆಗಿದೆ. ಈಗ ಇನ್ನೂ ಕೆಲವು ಹುಡುಕ್ತಾ ಇದ್ದಾರೆ. ನಮ್ಮದು ವೆಬ್ಸೈಟು ಮತ್ತು ಆ್ಯಪು ಕೂಡ ಇದೆ, ಗೊತ್ತಲ್ಲ, ಐಶ್ವರ್ಯ ಮ್ಯಾಟ್ರಿಮೋನಿ www.aishwaryamatrimony.com ಅಂತಂದರೆ ನಮ್ಮದಲ್ಲಿ ನೀವು ಅಲ್ಲೂ ಕೂಡ ನೀವು ನಿಮ್ಮ ಒಂದು ಮಾಹಿತಿಯನ್ನು, ನಿಮ್ಮ ಫೋಟೋ ಇದನ್ನೆಲ್ಲ ಹಾಕ್ಬೋದು. ಜೊತೆಗೆ ಆ್ಯಪು ಕೂಡ ಇದೆ, ಐಶ್ವರ್ಯ ಮ್ಯಾಟ್ರಿಮೋನಿ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಅಲ್ಲೂ ಕೂಡ ಹಾಕ್ಬೋದು. ನೇರವಾಗಿ ಬಂತು ಅಂತ ಅಂದರೆ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ನಾವು ಕೊಡ್ತೀವಿ. ಇಂಥ ಕಡೆ ಹುಡುಗಿ ಇದೆ, ಇಂಥ ಕಡೆ ಹುಡುಗ ಇದೆ ಅಂತ ನೀವು ರಿಜಿಸ್ಟ್ರೇಷನನ್ನು ಮಾಡಿಸಿ. ಮತ್ತು ಡಾಕ್ಟ್ರು, ಇಂಜಿನಿಯರು, ಒಳ್ಳೆ ಬಿಸ್ನೆಸ್ಮೆನ್ನು, ಪ್ರೊಫೆಷನ್ಸು, ಮತ್ತು IT-ಲಿರೋಂಥವ್ರು, ಎಲ್ಲ ಥರದ್ದು ಜನಗಳು, ಮತ್ತು ವಧು ಮತ್ತು ವರರು ಕೂಡ, ಹೆಣ್ಮಕ್ಳು ಕೂಡ ಕೆಲಸಕ್ಕೆ ಹೋಗುವಂಥವ್ರು, ಮತ್ತು ತುಂಬ ಚೆನ್ನಾಗಿ ಓದಿರೋವಂಥವ್ರು, ಒಳ್ಳೆ ಸಂಸ್ಕಾರವಂತರು ನಮ್ಮ ಹತ್ರ ಬರ್ತಾರಲ್ಲ. ಗುರುಗಳೇ ನಮಗೊಂದು ಹೆಣ್ಣು ಮದುವೆ ಆಗ್ತಾಯಿಲ್ಲ ನೋಡಿ ಗುರುಗಳೇ, ನಮ್ಮ ದೊಡ್ಡಪ್ಪನ ಮಗಳಿಗೆ, ನಮ್ಮ ಚಿಕ್ಕಪ್ಪನ ಮಗಳಿಗೆ ಮದುವೆ ಆಗ್ತಾಯಿಲ್ಲ ನೋಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅಂಥವ್ರದ್ದೆಲ್ಲ ಮಾಹಿತಿಯನ್ನು ಕಲೆ ಮಾಡಿ ಒಬ್ರಿಗೆ ಅನುಕೂಲ ಆಗಲಿ ಅಂತ ನಾವು ಇದನ್ನು ಮಾಡಿದ್ದೀವಿ. ನೀವು ಈ ಒಂದು ನಮ್ಮ ಒಂದು ಐಶ್ವರ್ಯ ಮ್ಯಾಟ್ರಿಮೋನಿ ಐಶ್ವರ್ಯ
ಮಾಹಿತಿ ಕೇಂದ್ರ, ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಅದರ ಮಾಹಿತಿಯನ್ನು ನೀವು ಆಫೀಸ್ಗೆ ಫೋನ್ ಮಾಡಿ ಕೇಳಿ. ತುಂಬ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ. ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಇದು, ಯಾಕಂದರೆ ಭಾಳ ಸಂಗಾತಿಯನ್ನು ಹುಡ್ಕೋದು ಸುಮ್ಮನೆ ಸಾಮಾನ್ಯ ಅಲ್ಲ, ತುಂಬ ಕಷ್ಟ ಇದೆ. ಹಾಗಾಗಿ ಇದೊಂದು ತುಂಬ ಸಹಾಯ ಆಗುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ, ಮದುವೆ ಆಗೇ ಆಗುತ್ತೆ. ಮಾಡ್ಕೊಳ್ಳಿ. ಎಲ್ಲ ಕ್ಯಾಟಗರಿ ಅಂತ ಜನಗಳು ಇದು ಎಲ್ಲ ಕ್ಯಾಟಗರಿ ಜನಗಳು ಕೂಡ ನಮ್ಮ ಒಂದು ಇದಕ್ಕೆ ಬರ್ತಾರೆ. ಹಾಗಾಗಿ ಎಲ್ಲ ಸಮುದಾಯದ ಜನಗಳು ಕೂಡ ಬರ್ತಾರೆ. ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮಗೆ ಅಥವಾ ನಿಮ್ಮ ಕಡೆಯವರಿಗೆ ಮದುವೆ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಇದು ಅದ್ಭುತವಾದಂಥ ಒಂದು ವಿಚಾರ ಮತ್ತು ತಂತ್ರ.